ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರೆದು ಬಿಟ್ರೆ ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಹಿಂದೂ ಧರ್ಮದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಹಿಂದೂ ದೇವರುಗಳನ್ನ ಅವಹೇಳನ ಮಾಡ್ತಾ ಇದ್ದಾರೆ ಅಂತೇಳಿ ಏನು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಡ್ಕೊಳ್ತಾರೆ. ಅಲ್ಲಿ ಯಾವುದೋ ಒಂದು ದೇಶದಲ್ಲಿ ಮಾಡಿಬಿಟ್ರು, ಇಲ್ಲಿ ಯಾವುದೋ ಒಂದು ದೇಶದಲ್ಲಿ ಮಾಡಿಬಿಟ್ರು, ಇನ್ಯಾರೋ ಧರ್ಮದವರು ಮಾಡಿಬಿಟ್ರು ಅಂತೇಳಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತೀರಿ. ನಮ್ಮದೇ ಬೆಂಗಳೂರಿನಲ್ಲಿ ಒಬ್ಬ ಜ್ಯೋತಿಷಿ, ನಾನು ಸಂಖ್ಯಾಶಾಸ್ತ್ರದ ಜ್ಯೋತಿಷಿ ಅಂತ ಹೇಳ್ಕೊಳ್ಳುವಂತಹ ಆರ್ಯವರ್ಧನ್ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಸಂಖ್ಯಾಶಾಸ್ತ್ರದ ಜ್ಯೋತಿಷಿ ಅಂತ ಇವನು ಹೇಳ್ತಾನೆ, ದೇವರು ತಿಕ್ಕದಲ್ಲಿ ಇರ್ತಾನಂತೆ. ಅಂದರೆ ಲಕ್ಷ್ಮಿ ತಿಕ್ಕದಲ್ಲಿ ಇರುತ್ತಂತೆ, ಅದನ್ನು ನಾವು ಪೂಜೆ ಮಾಡಬೇಕಂತೆ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆ ಮನುಷ್ಯನಿಗೆ ಗೊತ್ತಿದೆ ಹಿಂದೂಗಳಲ್ಲಿ ಯಾವತ್ತೂ ಒಗ್ಗಟ್ಟಿಲ್ಲ ಅಂತ ಗೊತ್ತಿದೆ, ಹಿಂದೂಗಳಲ್ಲಿ ಯಾವುದೇ ಸಂಘಟನೆಗಳು ಸ್ಟ್ರಾಂಗ್ ಇಲ್ಲ ಅಂತ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಆ ವ್ಯಕ್ತಿ ರಾಜಾರೋಷವಾಗಿ ಹೇಳ್ತಾ ಇರುವಂಥದ್ದು, ತನ್ನ ಮಾತುಗಳು ಸುದ್ದಿ ಆಗಬೇಕು, ವ್ಯೂಸ್ ಜಾಸ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಿಂದೂ ದೇವರುಗಳನ್ನು ಅವಹೇಳನ ಮಾಡ್ತಾ ಇದ್ದಾರೆ. ಯಾವುದೋ ದೇಶ ಅಲ್ರಿ, ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ದೇವರ ಹೆಸರಿನಲ್ಲಿ ಮೇಕಪ್ ಮಾಡಿಕೊಂಡು ಫೋಟೋಗಳನ್ನು ಇಟ್ಕೊಂಡು ಈ ವ್ಯಕ್ತಿ ಇಷ್ಟು ಅವಹೇಳನ ಮಾಡ್ತಾ ಇದ್ದಾನೆ ಅಂತಂದರೆ, ಈ ವ್ಯಕ್ತಿ ಹೇಳ್ತಾ ಇರುವಂತಹ ವಿಚಾರ ಎಷ್ಟು ಅಸಹ್ಯ ಆಗ್ತಾ ಇದೆ ನಮಗೆ ಅಂತಂದರೆ, ಅನ್ಯ ಧರ್ಮದವರು ಯಾತಕ್ಕೆ ಹಿಂದೂ ಧರ್ಮವನ್ನು ನೋಡಿಕೊಂಡು ನಗ್ತಾ ಇದ್ದಾರೆ ಅಂತಂದರೆ, ಯಾತಕ್ಕೆ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿಲ್ಲ, ಸಂಘಟನೆ ಇಲ್ಲ ಅಂತಂದರೆ ಇಂತಹವರ ಮಾತುಗಳಿಂದಾಗಿ ಈ ವ್ಯಕ್ತಿ ಎಷ್ಟು ಅಸಹ್ಯವಾಗಿ ಮಾತಾಡಿದ್ದಾನ್ರಿ. ದೇವರುಗಳ ಬಗ್ಗೆ, ದೇವರುಗಳು ತಿಕ್ಕದಲ್ಲಿ ಇರ್ತಾನಂತೆ, ದಿಕ್ಕದಲ್ಲಿ ಪೂಜೆ ಮಾಡಬೇಕಂತೆ, ಅವನ್ಯಾರೋ ತಿಕ್ಕದ ಮೇಲೆ ಹೊಡೆದ್ನಂತೆ. ಇವನು ಆ ತಿಕ ಅನ್ನೋ ಹೆಸರನ್ನು ಇಟ್ಕೊಂಡು ಅದನ್ನು ದೊಡ್ಡದಾಗಿ ಬಿಂಬಿಸ್ಕೊಂಡು ಅದು ದೇವರುಗಳನ್ನು ಬಿಂಬಿಸ್ಕೊಂಡು ಹೋಗ್ತಾ ಇದ್ದಾನಲ್ಲ, ಯಾರು ಪ್ರಶ್ನೆನೇ ಮಾಡೋರಿಲ್ವಾ? ಹಾಗಾದರೆ ಹಿಂದೂ ಧರ್ಮವನ್ನು ಯಾರು ಏನು ಬೇಕಾದರೂ, ಹಿಂದೂ ದೇವರುಗಳನ್ನು ಯಾರು ಏನು ಬೇಕಾದರೂ ಮಾಡ್ಬೋದಾ? ಎಲ್ಲ ಒಂದು ಕಡೆ ಹಿಂದೂ ದೇವರುಗಳನ್ನು ಫೈನಾನ್ಷಿಯಲ್ ಹೆಸರಿಗೆ, ಫೈನಾನ್ಸ್ ದಂಧೆಗೆ, ಬಡ್ಡಿ ದಂಧೆಗೆ ಆ ದೇವರ ಫೋಟೋಗಳನ್ನು ಬಳಸ್ಕೊಳ್ತಾರೆ. ಆ ದೇವರ ಫೋಟೋಗಳನ್ನು ಬಳಸ್ಕೊಂಡು ಅವರಿಗೆ ಭಾವನಾತ್ಮಕವಾಗಿ ಭಯವನ್ನು ಹುಟ್ಟಿಸಿ ಅಲ್ಲಿ ಲೇವಾದೇವಿಗೆ ಹಿಂದೂ ದೇವರ ಫೋಟೋಗಳನ್ನು ಬಳಸ್ಕೊಳ್ತಾರೆ. ಅದರ ಬಗ್ಗೆ ಮಾತಾಡೋದೇ ಇಲ್ಲ, ಅದರ ಬಗ್ಗೆ ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ಹಿಂದೂ ದೇವರುಗಳನ್ನು ಇವರ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಯಾರೂ ಮಾತಾಡೋದಿಲ್ಲ. ಇವತ್ತೇನು ಅಯೋಧ್ಯೆಯಲ್ಲಿ ರಾಮನನ್ನು ಬಳಸ್ಕೊಂಡು ಕೋಟಿ ದುಡ್ಡು ತಿಂದಾಕಿದಾರಲ್ಲ, ಶೌಚಾಲಯದಲ್ಲಿ ಬಚ್ಚಿಟ್ರಲ್ಲ ದುಡ್ಡುಗಳನ್ನು, ಆದರೂ ಸಹ ನಮ್ಮ ಹಿಂದೂಗಳು ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ಹಿಂದೂಗಳು ದೇವರಿಗೆ ಅಪಮಾನ ಮಾಡಿದ್ದಾರೆ ಅಂತೇಳಿ ಛೀಮಾರಿ ಹಾಕೋದಿಲ್ಲ. ನಮ್ಮಲ್ಲಿ ಭಾಳಷ್ಟು ಜನ ನೀವು ನೋಡಿ, ಬಡ್ಡಿ ಲೇವಾದೇವಿಗೆ ದೇವರನ್ನ ಪುಸ್ತಕದಲ್ಲಿ, ಲೇವಾದೇವಿ ಪುಸ್ತಕದಲ್ಲಿ ದೇವರ ಫೋಟೋವನ್ನು ಪ್ರಿಂಟ್ ಮಾಡ್ತಾರೆ. ಆ ದೇವರ ಫೋಟೋವನ್ನು ಪ್ರಿಂಟ್ ಮಾಡಿ ಆ ದೇವರ ಫೋಟೋದ ಮೂಲಕ ಇವರು ಬಡ್ಡಿಯನ್ನು ಕಟ್ಟಿಸ್ಕೊಳ್ತಾರೆ, ಅಸಲನ್ನು ಕಟ್ಟಿಸ್ಕೊಂಡು ಇವರು ಬಡ್ಡಿ ಲೇವಾದೇವಿ ಲಾಭಕ್ಕೆ ದೇವರನ್ನು ಬಳಸ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಯಾರೂ ಏನೂ ಮಾತಾಡೋದಿಲ್ಲ. ಭಾಳಷ್ಟು ಜನ ನೀವು ನೋಡಿ, ದೇವರ ಹೆಸರುಗಳನ್ನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಇಟ್ಟಿರ್ತಾರೆ, ದೇವರ ಹೆಸರುಗಳನ್ನು ಕ್ಲಬ್ಗಳಿಗೆ ಇಟ್ಟಿರ್ತಾರೆ, ದೇವರ ಹೆಸರುಗಳ ಮೂಲಕ ಬೇರೆಲ್ಲವನ್ನೂ ಮಾಡ್ತಾ ಇದ್ದಾರೆ. ಅದೇ ಅನ್ಯ ಧರ್ಮದವರನ್ನು ನೋಡಿ ನಾವು ಟೀಕೆ ಮಾಡ್ತೀವಲ್ಲ, ನಮ್ಮ ಧರ್ಮವನ್ನು ಬಳಸ್ಕೊಂಡು ಈ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಸ್ಯಾಟಲೈಟ್ ಚಾನಲನ್ನು ನೋಡಿ, ಇಲ್ಲಿ ಮೇಕಪ್ ದಾರಿಗಳು ಹಾಕ್ಕೊಂಡು ದೇವರುಗಳ ಸುಬ್ರಹ್ಮಣ್ಯನ ವೇಲನ್ನು ಇಟ್ಕೊಂಡು, ದೇವರುಗಳ ಫೋಟೋವನ್ನು ಇಟ್ಕೊಂಡು, ದೇವರುಗಳ ನಾಮಗಳನ್ನು ಹಾಕ್ಕೊಂಡು, ದೇವರುಗಳ ಸರಗಳನ್ನು ಹಾಕ್ಕೊಂಡು ಇವರು ಜ್ಯೋತಿಷ್ಯ ಹೇಳ್ತೀನಿ, ಹವನ ಮಾಡ್ತೀನಿ, ಹೋಮ ಮಾಡ್ತೀವಿ, ಜನರಿಗೆ ಭಯವನ್ನು ಹುಟ್ಟಿಸಿ ಹಣ ಮಾಡ್ತಾ ಇದ್ದಾರಲ್ಲ, ಇದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ರಾಮ ಮಂದಿರದ ಕಳತನ ಆಯಿತು, ಅದನ್ನು ಬಿಟ್ಬಿಟ್ಟು ಶ್ರೀಕೃಷ್ಣ ಹುಟ್ಟಿದಂತಹ ಸ್ಥಳವನ್ನು ತೆಗೆದುಕೊಂಡು ಬರ್ತಾರೆ. ಅಂದರೆ ಈ ಹಿಂದೂ ಧರ್ಮವನ್ನು ಯಾರು ಯಾವಾಗ ಹೇಗೆ ಬೇಕಾದರೂ ಬಳಸ್ಕೊಳ್ಬೋದು, ಯಾರು ಏನೂ ಕೇಳೋಂಗಿಲ್ಲ. ಕೇಳಿದ್ರೆ ಅವನು ಧರ್ಮ ವಿರೋಧಿ. ಈಗ ನಾನು ಒಬ್ಬ ಹಿಂದೂ ಆಗಿ ಒಬ್ಬ ಆರ್ಯವರ್ಧನ ಎಂಬ ವ್ಯಕ್ತಿ ಹಿಂದೂ ದೇವರುಗಳಿಗೆ ಅಪಮಾನ ಮಾಡಿದ್ದಾನಲ್ಲ, ಎಲ್ಲರಿಗೂ ತಿಕ ಇದ್ದೇ ಇರುತ್ತೆ. ದೇವರು ತಿಕ್ಕದಲ್ಲಿದ್ದಾನಂತೆ,
ಅಲ್ಲಿ ಪೂಜೆ ಮಾಡಬೇಕಂತೆ. ಅವನು ಯಾರೋ ಒಬ್ಬ ಸಿನಿಮಾ ಆಕ್ಟ್ರು ತಿಕ್ಕದ ಮೇಲೆ ಹೊಡೆದಂತೆ, ಅದಕ್ಕೆ ಅವನು ಬರ್ಬಾದ್ ಆಗ್ಬಿಟ್ನಂತೆ. ಇವನು ಮಾಡ್ತಾ ಇರ್ಬೋದು ಏನ್ರಿ? ಇವನು ಮಾಡ್ತಾ ಇರ್ಬೋದು ಏನು? ಹಿಂದೂ ಹೋರಾಟಗಾರರು, ಹಿಂದೂ ಸಂಘಟನೆಗಳು ಅಂತ ಹೇಳ್ತೀರಲ್ಲ, ಎಲ್ಲಿ ಹೋದ್ರಿ ನೀವೆಲ್ಲಾನು? ಈ ವಿಡಿಯೋ ವೈರಲ್ ಆಗ್ತಾ ಇದೆಯಲ್ವಾ? ಯಾವ ಹಿಂದೂ ಹೋರಾಟಗಾರರಿಗೂ ಆ ವ್ಯಕ್ತಿ ಮಾಡಿದ್ದು ತಪ್ಪು ಅಂತ ಅನ್ನಿಸ್ಲೇ ಇಲ್ವಾ? ಆ ವ್ಯಕ್ತಿ ಪ್ರಚಾರಕ್ಕೋಸ್ಕರವಾಗಿ ಏನೇನು ಮಾಡ್ದ? ಒಬ್ಬ ಜ್ಯೋತಿಷ್ ಶಾಸ್ತ್ರ ಹೇಳ್ತೀನಿ ಅನ್ನೋನು ಬಿಗ್ ಬಾಸ್ಗೆ ಹೋಗ್ತಾನೆ. ಒಬ್ಬ ಜ್ಯೋತಿಷ್ ಶಾಸ್ತ್ರ ಹೇಳ್ತೀನಿ ಅನ್ನೋನು ಡ್ಯಾನ್ಸ್ ಇದಕ್ಕೆ ಹೋಗ್ತಾನೆ. ಒಬ್ಬ ಜ್ಯೋತಿಷ್ ಶಾಸ್ತ್ರ ಹೇಳ್ತೀನಿ ಅನ್ನೋನು ಇನ್ನೊಬ್ರು ಕಿಚ್ಚ ಸುದೀಪ್ಗೆ ಅವಹೇಳನವಾಗಿ ಮಾತಾಡ್ತಾನೆ. ಒಬ್ಬ ಜ್ಯೋತಿಷ್ ಶಾಸ್ತ್ರ ಹೇಳುವಂಥ ವ್ಯಕ್ತಿ ಹಿಂದೂ ದೇವರುಗಳಿಗೆ ಲಕ್ಷ್ಮೀ ದೇವರಿಗೆ ಉಲ್ಲೇಖ ಮಾಡ್ತಾನೆ, ಹಿಂದೂ ದೇವರುಗಳನ್ನು ಉಲ್ಲೇಖ ಮಾಡ್ತಾನೆ. ಇದು ಯಾವುದು ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾನೆ ಇಲ್ವಾ? ಮತ್ತು ಅನ್ಯ ಧರ್ಮದವ್ರನ್ನ ಯಾಕ್ರಿ ಟೀಕೆ ಮಾಡ್ತೀರಿ? ನೀವು ಅನ್ಯ ಧರ್ಮದವರು ಮುಸಲ್ಮಾನರಲ್ಲಿ ಇರುವಂಥ ಆ ಆಚರಣೆಗಳಿದೆಯಲ್ಲ, ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ಯಾವ ಮುಸಲ್ಮಾನನೂ ಸಹ ತನ್ನ ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯಗಳಲ್ಲಿ ಮದುವೆ ಕಾರ್ಡ್ನಲ್ಲಿ ಏನು ಆ ಕುರಾನ್ನ ಶಬ್ದಗಳನ್ನು ಹಾಕ್ಸೋದಿಲ್ಲ, ದೇವರ ಫೋಟೋಗಳನ್ನು ಹಾಕಿಸಿಲ್ಲ, ಮಕ್ಕಾ ಮದೀನನೂ ಹಾಕ್ಸೋದಿಲ್ಲ. ಯಾಕೆ ಅಂತಂದರೆ ಮದುವೆ ಮುಗಿದ ಮೇಲೆ ಕೆಳಗಡೆ ಬಿಸಾಕ್ತಾರೆ, ಅದನ್ನು ಕಾಲಲ್ಲಿ ತುಳಿತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಹಾಕ್ಸೋದಿಲ್ಲ ಅವರು. ಅದೇ ನಮ್ಮ ಹಿಂದೂಗಳು ಮದುವೆ ಕಾರ್ಡ್ ಆಗಲಿ, ನಾಮಕರಣ ಕಾರ್ಡ್ ಆಗಲಿ, ಗೃಹ ಪ್ರವೇಶ ಕಾರ್ಡ್ ಆಗಲಿ, ಮತ್ತೊಂದು ಕಾರ್ಡ್ ಆಗಲಿ, ಎಲ್ಲದರಲ್ಲೂ ಹಿಂದೂ ದೇವರುಗಳ ಫೋಟೋಗಳನ್ನು ಹಾಕಿ ಅದನ್ನು ಮದುವೆ ಆದಮೇಲೆ ಕಸದಲ್ಲಿ ಬಿಸಾಕಿ, ಅದು ಶೌಚಾಲಯದಲ್ಲಿ ಬಿದ್ದಿರುತ್ತೆ, ಅದರ ಮೇಲೆ ಏನೇನೋ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಒಳಗಡೆ ಹೋಗಿ ದೇವರು ಅಂತ ಪೂಜೆ ಮಾಡ್ತಾರೆ. ಇಷ್ಟೇ ಅನ್ಯ ಧರ್ಮದವರಿಗೂ ಹಿಂದೂ ಧರ್ಮಕ್ಕೂ ಇರುವಂತಹ ವ್ಯತ್ಯಾಸ. ಇದನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕಾಗಿದ್ದಂಥದ್ದು ಹಿಂದೂ ಸಂಘಟನೆಗಳ್ರಿ. RSS, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಶ್ರೀರಾಮ ಸೇನೆ, ಒಟ್ಟು 4 ಸಂಘಟನೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ಈ 4 ಸಂಘಟನೆಗಳು ಇದರ ಬಗ್ಗೆ ಏನಾದರೂ ಜಾಗೃತಿ ಮೂಡಿಸ್ತಾ ಇದ್ದಾವ? ಹಿಂದೂ ಸಂಸ್ಕೃತಿ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರಾ? ಭಾರತೀಯ ಸಂಸ್ಕೃತಿ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರಾ? ಹಿಂದೂ ದೇವರುಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರಾ? ಈ ರೀತಿ ದೇವರನ್ನು ತಿಕ್ಕಕ್ಕೆ ಹೋಲಿಸಿದಂತಹ ಇಂಥವರಿಗೆ ಚಿಮಾರಿ ಆಗ್ತಾ ಇದ್ದಾರಾ? ಜ್ಯೋತಿಷ್ಯದ ಹೆಸರಿನಲ್ಲಿ ಹಿಂದೂಗಳನ್ನು ಬಳಸ್ಕೊಳ್ತಾ ಇದ್ದಾರಲ್ಲ, ಬಡ ಹಿಂದೂಗಳಿಗೆ ಮೋಸ ಮಾಡ್ತಾ ಇದ್ದಾರಲ್ಲ, ಇವ್ರಿಗೇನಾದರೂ ಪಾಠ ಕಲಿಸ್ತಾ ಇದ್ದಾರಾ? ಏನೂ ಮಾಡ್ತಾ ಇಲ್ಲ, ಏನೂ ಇಲ್ಲ. ಅವನ್ಯಾರ ನರೇಂದ್ರ ಶರ್ಮಾ ಎಂಬ ದೊಡೂತಿ ಮನುಷ್ಯ, ದೊಡೂತಿ ದೇಹ, ಆ ವ್ಯಕ್ತಿ ಏನು ಸುಬ್ರಹ್ಮಣ್ಯನ ವೇಲನ್ನು ಹಿಡ್ಕೊಂಡು ಅವನು ಹೇಳ್ತಾನೆ ಭೂಮಿ ಪ್ರಳಯ ಆಗೋಯ್ತು, ಇಲ್ಲಿ ಮತ್ತೇನೋ ಆಗೋಯ್ತು, ಮತ್ತಾರಿಗೂ ಕಂಟಕ ಇದೆ, ನರೇಂದ್ರ ಮೋದಿ ಅವರಿಗೆ ಕಂಟಕ ಇದೆ, ಮತ್ತೊಂದು ಕಂಟಕ ಇದೆ ಅಂತೇಳಿ ಸುಳ್ಳು ಹೇಳ್ಕೊಂಡು ಅವನೇ ಹೇಳ್ತಾನೆ ಜ್ಯೋತಿಷ್ ಶಾಸ್ತ್ರ, ದಿನ ಭವಿಷ್ಯ ಎಲ್ಲ ಸುಳ್ಳು ಅಂತ ಹೇಳ್ತಾನೆ. ಅಂಥವ್ರಿಗೆ ಯಾರಾದರೂ ಕಡಿವಾಣ ಹಾಕಿದ್ದೀರಾ? ಇವರಿಗೆಲ್ಲರೂ ಗುರೂಜಿ ಅನ್ಬೇಕಂತೆ, ಇವರೆಲ್ಲರೂ ದೇವರುಗಳಿಗೆ ಸಮಾನ ಅಂತೆ. ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯ ರೀ. ನಾವು ಇತಿಹಾಸ ನೋಡಲಿಕ್ಕೆ ಹೋಗ್ತಾ ಇದ್ದೀರಿ, ಇತಿಹಾಸ ಪುರುಷರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇಂತಹ ನಾಲಾಯಕಗಳಿಗೆ ಪಾಠ ಕಲಿಸ್ಬೇಕಾಗಿರುವಂಥದ್ದು, ಇಂತಹ ನಾಲಾಯಕಗಳಿಗೆ ಪಾಠ ಕಲಿಸ್ಬೇಕಲ್ವಾ? ಹಿಂದೂ ದೇವರುಗಳು ಅಂದರೆ ಬಿಟ್ಟಿದ್ದಾರೆ ಅವರಿಗೆಲ್ಲಾನು, ಹಿಂದೂ ಧರ್ಮ ಅಂದರೆ ಬಿದ್ದಿದೆಯಾ ಅವರಿಗೆಲ್ಲಾನು? ಇದು ನಮ್ಮ ಹಿಂದೂ ಧರ್ಮದ ನ್ಯೂನ್ಯತೆಗಳು. ಹಿಂದೂ ಧರ್ಮದಲ್ಲಿ ಎಷ್ಟು ನ್ಯೂನ್ಯತೆ ಇದೆ ಅಂತಂದರೆ, ನಾವು ಎದುರುಗಡೆ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡೋದಿಲ್ಲ. ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಅದನ್ನು ನಾವು ಪ್ರಶ್ನೆ ಮಾಡೋದೇ ಇಲ್ಲ. ಹಿಂದೂ ಧರ್ಮ ಅಂತಂದರೆ ಅದು ಶ್ರೇಷ್ಠ ಧರ್ಮ ಅನ್ನೋ ವಿಚಾರವನ್ನು ಮರೆತುಬಿಟ್ಟು ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದೀರಿ. ಇಂತಹ ಮುಟ್ಟಾಳರು ದೇವರುಗಳ ಬಗ್ಗೆ ಮಾತನಾಡ್ತಾ ಇದ್ದರೆ ಅದನ್ನು ನೋಡ್ಕೊಂಡು ಶೇರ್ ಮಾಡಿಕೊಂಡು ಕಮೆಂಟ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಹಿಂದೂ ಸಂಘಟನೆಗಳು ನಾವೆಲ್ಲ ಹಿಂದೂ ಅಂತ ಹೇಳ್ಕೊಂಡು ಘೋಷಣೆಗಳಿಗೆ ಸೀಮಿತ ಹಾಕ್ಕೊಂಡು ಇವರು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಪರಮ ಪವಿತ್ರವಾದಂಥ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರಲ್ರಿ. ಎಂತಹ ಈ ಧರ್ಮಕ್ಕೆ ಮಾಡ್ತಾ ಇರುವಂಥ ಅಪಚಾರ ಅಲ್ವಾ ಸ್ನೇಹಿತರೆ? ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.